ಫ್ಯಾಷನ್ ನ ಬಟ್ಟೆ ಗಾರ್ಮೆಂಟ್ಸ್ಗೆ ಬೆಂಕಿ ಬಿದ್ದಿದೆ. ಲಕ್ಷಾಂತರ ಬೆಲೆ ಬಾಳುವಂತಹ ವಸ್ತುಗಳು ಇದರಿಂದ ನಾಶಗೊಂಡಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಾಗಸಂದ್ರದ ರುಕ್ಮಿಣಿ ನಗರದಲ್ಲಿ ಬೆಳಗಿನ ಜಾವ ಈ ಘಟನೆ ಆಗಿರೋದು. ಅಗ್ನಿ ದುರಂತಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ನಾಶ ಆಗಿದೆ. ಮಷೀನ್ಗಳು ಕೂಡ ಸುಟ್ಟು ಕರಕಲಾಗಿದೆ. ನಾಗಸಂದ್ರದ ರುಕ್ಮಿಣಿ ನಗರದಲ್ಲಿರುವಂತಹ ಗಾರ್ಮೆಂಟ್ಸ್ಗೆ ಸಂಬಂಧಪಟ್ಟಂತ ಮಾಹಿತಿ. ಸೊ ಈ ಅವಘಡ ಆಗಬೇಕಾದ್ರೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಇರಲಿಲ್ಲ. ಇಲ್ಲಾಂದ್ರೆ ಅದರ ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ನೂರಾರು ಜನ ಮಹಿಳೆಯರು ಕೆಲಸ ಮಾಡುವಂತಹ ಜಾಗ. ನೋಡ್ತಾ ಇದ್ದೀರಾ ನೀವು ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಆ ಪ್ರದೇಶದಲ್ಲಿ ಚಾಚಿಕೊಂಡಿದೆ ಅಂತ ಹೇಳಿ. ಸೊ ಮೇಲ್ಗಡೆ ಫ್ಲೋರ್ನಲ್ಲಿ ಅಗ್ನಿ ದುರಂತ ಆಗಿದ್ರಿಂದ ಅದು ವ್ಯಾಪಿಸ್ತಾ ಹೋಗಿದೆ. ಇಡೀ ಕಟ್ಟಡಕ್ಕೂ ಕೂಡ ಇದರಿಂದ ಹಾನಿ ಆಗಿದೆ. ಮತ್ತು ಒಳಗಡೆ ವ್ಯಾಪಾರ ಮಾಡಬೇಕು ಅಂತ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಸಂಗ್ರಹ ಮಾಡಲಾಗಿತ್ತು. ಇದು ಇಡೀ ಅಗ್ನಿ ದುರಂತ ಆದ ನಂತರದ ಫುಟೇಜಸ್, ನೀವು ಫೋಟೋಸ್ ನೋಡ್ತಾ ಇರೋದು ಈ ಕಡೆ. ಸೊ ಅಲ್ಲೆಲ್ಲ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಮಷೀನ್ಗಳಿದೆ, ಇಕ್ವಿಪ್ಮೆಂಟ್ಗಳಿದೆ, ಬಟ್ಟೆಗಳಿದೆ, ಹೊಲಿಗೆ ಯಂತ್ರಗಳಿದ್ದಾವೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಬೆಂಕಿ ಎಲ್ಲವನ್ನ ಕೂಡ ಆಪೋಷಣ ತೆಗೆದುಕೊಂಡಿರುವಂತಹ ನಂತರದ ದೃಶ್ಯ ಇದು. ಇನ್ನೊಂದು ಕಡೆಗೆ ಅಗ್ನಿ ಅನಾಹುತ ಹೇಗೆ ಸಂಭವಿಸಿದೆ ಮತ್ತು ಎಷ್ಟು ದಟ್ಟ ಹೊಗೆ ಆ ಪ್ರದೇಶದಲ್ಲಿ ಆವರಿಸಿದೆ ಅನ್ನೋದಕ್ಕೆ ಇನ್ನೊಂದು ದೃಶ್ಯ ಕೂಡ ನಿಮಗೆ ಸಾಕ್ಷಿ ಆಗ್ತಾ ಇದೆ. ನಾಗಸಂದ್ರದಲ್ಲಾಗಿರುವಂತಹ ದೃಶ್ಯ ಬೆಳಗಿನ ಜಾವ ಆಗಿದ್ರಿಂದ ಅಲ್ಲಿ ಅತಿ ಹೆಚ್ಚು ಜನಸಂದಣಿ ಇರಲಿಲ್ಲ. ಇಲ್ಲಾಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರ ಕತೆ ಏನು ಅಂತ ಊಹೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ಯಾವ ಕಾರಣಕ್ಕೋಸ್ಕರ ಇಲ್ಲಿ ಅಗ್ನಿ ದುರಂತ ಸಂಭವಿಸಿರೋದು ಮತ್ತು ಅಂದಾಜ್ ಸಿಗ್ತಾ ಇದೆಯಾ ಎಷ್ಟು ಲಾಸ್ ಆಗಿದೆ ಅಂತ, ಮತ್ತೆ ಯಾರಿಗೆ ಸೇರಿದ್ದು ಈ ಬಿಲ್ಡಿಂಗು? ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅವಘಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಮಾಲೀಕರು ಯಾರು ಅನ್ನುವಂಥದ್ದು ಈವರೆಗೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಸುಮಾರು 3 ಕೋಟಿಗೂ ಹೆಚ್ಚಿನ ಮೌಲ್ಯದ ವಸ್ತುಗಳು, ಅಂದ್ರೆ ಅಲ್ಲಿನ ಬಟ್ಟೆ ತಯಾರು ಮಾಡುವಂತಹ ಮಿಷನ್ಗಳು ಜೊತೆಗೆ ಬ್ರಾಂಡೆಡ್ ಬಟ್ಟೆಗಳು ಸೇರಿ ಸುಮಾರು 3 ಕೋಟಿ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದ್ದಾವೆ. ಜೊತೆಗೆ ಆ ಒಂದು ಕಟ್ಟಡದಲ್ಲಿದ್ದಂತಹ ಫ್ಯಾನ್ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ದಾವೆ. ಅದರ ಬಿಲ್ಡಿಂಗ್ ನ ಪಕ್ಕದ ಬಿಲ್ಡಿಂಗು ಕೂಡ ಒಂದಿಷ್ಟು ಹಾನಿಯಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ರಾತ್ರಿನೇ ಬಂದಿದ್ರು, ಅದನ್ನ ಬೆಂಕಿ ನಂದಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಸದ್ಯ ಹತೋಟಿಗೆ ಬಂದಿದೆ. ಜೊತೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿ ಆಗಿರೋದ್ರಿಂದ ಒಂದ್ ರೀತಿಯಲ್ಲಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಳಿಗ್ಗೆ ಇದು 6 ಗಂಟೆ ಸುಮಾರಿಗೆ ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಗೊತ್ತಾಯ್ತು. ಆ ನಂತರ ಸಿಬ್ಬಂದಿಗಳೆಲ್ಲ ಕೂಡ ಸೇರಿ ಆ ಬೆಂಕಿ ನಂದಿಸುವಂತ ಕೆಲಸದಲ್ಲಿ ಕೂಡ ಅವರು ಕೂಡ ತೊಡಗಿದ್ರು. ಈಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್.